ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆನ ಯಾವ ರೀತಿಯಾಗಿ ಮಾಡೋದಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೆಟ್ ದೋಸೆ ಮಾಡಲಿಕ್ಕೆ ನಾವು ಮೊದಲಿಗೆ ಇವಾಗ ಒಂದು ಪ್ಯಾನನ್ನು ತೊಗೊಳ್ಳೋಣ. ಅದಕ್ಕೆ ನಾವು ಅಳತೆಗೆ ತಕ್ಕಷ್ಟು, ಅಂದರೆ ನೀವು ರೇಷನ್ ಅಕ್ಕಿ ಕೂಡ ತೊಗೋಬೋದು, ಅಥವಾ ನೀವು ಯೂಸ್ ಮಾಡ್ತಿರಲ್ಲ ಅದು ಅಕ್ಕಿ ಕೂಡ ತೊಗೋಬೋದು. ನಾನು ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಇದು ಗ್ಲಾಸ್ಲೆ 2 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಗ್ಲಾಸ್ಲೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ನಾವು ಮೆಂತ್ಯನ ಹಾಕೋಬೇಕು ಇದಕ್ಕೆ. ಆಮೇಲೆ ಸೆಟ್ ದೋಸೆಗೆ ಅಗದಿ ಸಾಫ್ಟಾಗಿ ಬರಬೇಕಂತಂದರೆ ನಾವು ಇದಕ್ಕೆ ಮೇನ್ ಆ್ಯಡ್ ಮಾಡಬೇಕಾಗಿರೋದು ಸಾಬುದಾನಿ. ಇದನ್ನು ಸಹಿತ ನಾವು ಅರ್ಧಕ್ಕಿಂತನೂ ಕಡಿಮೆನ ತೊಗೊಳ್ಬೇಕು. ಇವಾಗ ನೋಡಿರಿ ನಾನು ಏನೇನು ಬೇಕಂತ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನೊಂದು 4ರಿಂದ 5 ಸರಿ ಸ್ವಚ್ಛಂಗೆ ನಾವು ತೊಳ್ಕೊಳ್ಳೋಣ. ಇವಾಗ ನೋಡ್ರಿ ಕ್ಲೀನಂಗೆ ತೊಳ್ಕೊಂಡಾಗಿದ್ದು ಇದನ್ನು ನಾವು ಒಂದು 6ರಿಂದ 7 ಗಂಟೆ ನೆನೆಸ್ಲಿಕ್ಕೆ ಬಿಡೋಣ. ಎಷ್ಟು ಜಾಸ್ತಿ ನಾವು ನೆನೆಸ್ತೀವಲ್ಲ ಅಷ್ಟು ಸಾಫ್ಟಾಗಿ ನಮಗೆ ದೋಸೆ ಬರ್ತಾವೆ. ಇವಾಗ ನೋಡ್ರಿ 5ರಿಂದ 6 ಗಂಟೆ ಕಾಲ ಪೂರ್ತಿಯಾಗಿ ನೆಂದಾವ. ಇನ್ನೂ ಜಾಸ್ತಿನೇ ನೆನೆಸೀನಿ ನಾನು. ನಿಮಗೆ ಎಷ್ಟು ಸಾಫ್ಟ್ ಬೇಕಲ್ಲ ಅಷ್ಟು ಜಾಸ್ತಿ ನೀವು ನೆನೆಸ್ರಿ. ಇವಾಗ ಇದನ್ನು ನಾವು ಪೂರ್ತಿಯಾಗಿ ಸಣ್ಣಂಗೆ ಮಿಕ್ಸರ್ ಒಳಗೆ ರುಬ್ಕೊಳ್ಳೋಣ. ನಾವು ಎಷ್ಟು ಸಾಫ್ಟಾಗಿ ನೀಟಂಗೆ ರುಬ್ಕೋತೀವಲ್ಲ ಅಷ್ಟು ಸಾಫ್ಟಾಗಿ ನಮ್ಗೆ ದೋಸೆ ಬರ್ತಾವೆ. ಇನ್ನು ಉಳಿದಿದ್ದನ್ನು ಎಲ್ಲವನ್ನು ನಾನು ರುಬ್ಕೋತಾ ಇದ್ದೀನಿ. ಒಂದು 3ರಿಂದ 4 ಬಾರಿ ನಂದಾಗುತ್ತೆ. ಸೊ ನಾನು ಎಲ್ಲವನ್ನು ರುಬ್ಕೊಂಡು ಆದಮೇಲೆ ಇದನ್ನು ಮತ್ತೆ ನಾವು ಒಂದು 6ರಿಂದ 7 ಗಂಟೆ ನಾವು ನೆನೆಸ್ಲಿಕ್ಕೆ ಬಿಡೋಣ. ಯಾಕಂತಂದರೆ ಇನ್ನು ಇಷ್ಟೊತ್ತನ ಅಕ್ಕಿ ನೆಂದಿತ್ತು, ಇವಾಗ ಹಿಟ್ಟು ಕೂಡ ನೆನಿಬೇಕಾಗತ್ತೆ. ಹಾಗಾಗಿ ನಾನು ಫುಲ್ ಡೇ ನೈಟ್ ಎಲ್ಲನೂ ಇದು ನೆನೆಲಿಕ್ಕೆ ಬಿಟ್ಟಿದ್ನಿ. ಇದಕ್ಕೆ ನಾವು ಬೇಕಂತಂದ್ರೆ ಸ್ವಲ್ಪ ಅಡುಗೆ ಸೋಡಾನು ಕೂಡ ಹಾಕೋಬೋದು, ಬ್ಯಾಡ್ ಅಂತಂದರೆ ಬಿಡ್ಬೋದು. ಇದಕ್ಕೆ ನಾನು ಅಡುಗೆ ಸೋಡಾನ ಹಾಕಿಲ್ಲ, ಯಾಕಂದರೆ ನಾನು ಜಾಸ್ತಿ ನೆನೆಸಿದ್ನಲ್ಲ ಹಾಗಾಗಿ ತಾನಾಗೆ ಉಪ್ತದಂತೇಳಿ ನಾನು ಸೋಡಾದು ಏನು ಹಾಕಿಲ್ಲ. ಸ್ವಲ್ಪ ಜಾಸ್ತಿ ಆಗೈತೆ ಅಂಥೇಳಿ 2 ಪ್ಯಾನ್ ಒಳಗೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಇದನ್ನು ಈಗ 6ರಿಂದ 7 ಗಂಟೆ ನೆನಲಿಕ್ಕೆ ಬಿಡೋಣ. ನೋಡಿರಿ ಎಷ್ಟು ಚೆನ್ನಾಗಿ ನೆಂದೈತೆ ಅಂಥೇಳಿ, ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದೈತಿ. ಇದನ್ನು ನಾವು ಇವಾಗ ದೋಸೆ ಅದಕ್ಕೆ ಸ್ವಲ್ಪ ನೀರಿಗೆ ಹಾಕಿ ತೆಳುವಂಗೆ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿ ಬರ್ತೈತೆ ಅಂಥೇಳಿ. ಸೊ ಇದನ್ನು ನೋಡ್ರಿ ನಾನು ಇವಾಗ ನಾನ್ ಸ್ಟಿಕ್ ತವಾನ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ನಾವು ಎಣ್ಣೆ ಅದು ಏನು ಹಚ್ಚೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಸ್ವಲ್ಪ ನೀರನ್ನು ಹೊಡ್ಕೋಬೇಕು. ಇವಾಗ ನೋಡ್ರಿ ದೋಸೆ ಯಾವ ರೀತಿ ಬರ್ತಾವ ಅಂಥೇಳಿ ನೋಡೋಣ. ಹೋಟೆಲ್ ನೋಡ್ರಿ ಸ್ವಲ್ಪ ನೀರನ್ನು ಹೊಡ್ಕೊಂಡಿದ್ದೀನಿ ನಾನು, ನಾನ್ ಸ್ಟಿಕ್ ತವ ಆಗಿರೋದ್ರಿಂದ. ನಿಮಗೆ ಇಲ್ಲ ಕೆಬ್ಬನ ತವೆ ಬೇಕಿದ್ರೆ ಅದಕ್ಕೆ ಎಣ್ಣೆ ಹತ್ತದೆ, ಇದಕ್ಕೇನು ಎಣ್ಣೆ ಹತ್ತಂಗಿಲ್ಲ. ಸೊ ಇವಾಗ ನಾನು ದೋಸೆಯನ್ನು ಹಾಕೋತಾ ಇದ್ದೀನಿ. ಸೊ ಇದಕ್ಕೇನು ಜಾಸ್ತಿ ತಿರುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸೆಟ್ ದೋಸೆ ಅಂತಂದ್ರೆ ಅಷ್ಟು ಸಣ್ಣದು ರೌಂಡಾಗಿರುತ್ತೆ. ಸೊ ಒಂದು ಸ್ವಲ್ಪ ದಪ್ಪಾಗಿರ್ತದೆ. ಮತ್ತು ಸೆಟ್ ದೋಸೆ ಅಂತಂದ್ರೆ ಮೇನ್ ಅಂದ್ರೆ ಹಲವಾರು ತೂತುಗಳು ಬಿದ್ದರೆ ಅದು ಸೆಟ್ ದೋಸೆ ಅಂತ ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಬಂದೈತಿ. ಇದಕ್ಕೆ ನಾನು ನಿಮಗೆ ಬೇಕಾದರೆ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಆಮೇಲೆ ಇದಕ್ಕೆ ನಮಗೆ ಬೇಕಂತಂದರೆ ನಾವು ಗಜ್ರಿಯನ್ನು ಕೂಡ ತುರ್ಕೋಬೋದು, ಆಮೇಲೆ ಕೊತ್ತಂಬರಿ ಕೂಡ ಹಾಕೋಬೋದು. ಇಲ್ಲಿ ನಾನು ಗಜ್ರಿಯನ್ನು ಏನು ಹಾಕ್ತಾಯಿಲ್ಲ, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾವು ಇವಾಗ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ಇದು ಬೇದಾದಮೇಲೆ ಇದನ್ನು ನಾವು ಸ್ವಲ್ಪ ಉಲ್ಟಾ ತಿರುವಿ ಹಾಕಿದ್ದೀವಿ ಅಂತಂದರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಹೋಟೆಲ್ ಸ್ಟೈಲಿಯ ಸೆಟ್ ದೋಸೆ ರೆಡಿ ಆಗ್ತೈತಿ. ನೋಡಿರಿ ಎಷ್ಟು ನೀಟಂಗೆ ಬಂದೈತೆ ಅಂಥೇಳಿ. ಇವಾಗ ಇದನ್ನು ನಾವು ಮತ್ತು ನೋಡಿರಿ ಕಲರ್ ಕೂಡ ಯಾವ ರೀತಿಯಾಗಿ ಬಂದೈತೆ ನಿಮ್ಗೆ ಕಾಣ್ತಿರ್ಬೋದು. ಬ್ರೌನ್ ಕಲರ್ ಬಂದೈತಿ ನೋಡಿರಿ, ಅನ್ನಿಸ್ತಿರ್ಬೋದಲ್ಲ ನಿಮಗೆ ಇದು ಪರ್ಫೆಕ್ಟ್ ಹೋಟೆಲ್ ಸ್ಟೈಲೇ ಸೆಟ್ ದೋಸೆ ಅಂಥೇಳಿ. ಈ ರೀತಿ ವಿಡಿಯೋಗಳಿಗಾಗಿ ನನ್ನ ಅಕೌಂಟನ್ನು ಫಾಲೋ ಮಾಡಿರಿ. ಥ್ಯಾಂಕ್ ಯು.